ಭಾಳಷ್ಟು ಇಲ್ಲೊಂದಿಷ್ಟು ನಿಗೂಢತೆಗಳಿದ್ದಾವೆ. ಒಂದು ಕಡೆ ಸಿದ್ದರಾಮಯ್ಯನವರು ಅವ್ರ ಜೊತೆಗಾರರು ಕುಡ್ಕೊಂಡು, ಇವತ್ತು ಸತೀಶ್ ಅವರಿರಲಿ ಅದು ಅವ್ರ ಜೊತೆಗಾರಿರಲಿ, ಒಂದು ವೇಳೆ ಡಿ ಕೆ ಶಿ ಅವರ ಜಿಗಿದು ಹೋಗೋದು ಕಂಡ್ರೆ, ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಸ್ಥಾನ ಇಳಿಸೋದು ಕಂಡ್ರೆ ಬಿ ಜೆ ಪಿ ಹೋಗ್ತಾರೆ ಅನ್ನೋಂಥ ಒಂದು ಹವ್ಯಾಕ್ ಕ್ರಿಯೇಟ್ ಅದ ಸಿದ್ದರಾಮಯ್ಯರು ಪರವಾಗಿ. ಇನ್ನೊಂದು ಅದ, ಈ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿನಾಗಿ ಮಾಡಲಿಲ್ಲ ಅಂದರೆ ಅವರು ಒಂದು 30-40 ಜನ ತೊಗೊಂಡು ಅವ್ರು ಜಿಗಿದು ಹೋಗ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಇಬ್ಬರು ಎಲ್ಲಿ ಹೋಗೋರಪ್ಪ ಅಂದ್ರೆ ಬಿ ಜೆ ಪಿ ಹೋಗುವಂಥ ವಿಚಾರ ಮಾಡ್ತಾಯಿದ್ದಾರೆ ಅಂತ. ಇವು ಎಷ್ಟು ಕರೆನೋ ಎಷ್ಟು ಸಲ ಗೊತ್ತಿಲ್ಲ, ಆದರೆ ಊಹೆಗಳ ಮಾತು ನಡೀತಾ ಇದ್ದಾವೆ. ಊಹೆ ಅಂದರೆ ಸತ್ಯಕ್ಕೆ ಸಮೀಪ ಇರ್ತದೆ. ಆದರೆ ಇತ್ತೀಚಿನ ಅತ್ಯಂತ ಖಚಿತ ಸುದ್ದಿಗಳ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಂತೂ ಇನ್ನೂ ಹೆಚ್ಚು ಘಟ ಮಾಡ್ತಾ ಒಂದಿಷ್ಟು ಕೆಲವು 40 ಜನ ಶಾಸಕರಿದ್ದಾರೆ ಅವ್ರ ಜೊತೆಗೇನೋ ಸುದ್ದಿ ಅದ. ಅವ್ರನ್ನ ತೆಗೆದುಕೊಂಡು ಇನ್ನೊಂದು ಸ್ವಲ್ಪ ಜನ ತೆಗೆದುಕೊಂಡ 113 ಆಗುವಂಗೆ ಕಂಡಾಗ ಹೋಗಬೇಕು ಅನ್ನುವಂಥದ್ದು. ಆ ದಿಶೆಯಲ್ಲಿ ಯತ್ನಾಳ್ ಒಂದು ದೊಡ್ಡ ಬಾಂಬ್ ಸಿಡಿಸಿದ್ರು ದೆಹಲಿಯಲ್ಲೇ, ವಿಶೇಷವಾಗಿ ಒಂದು ಮೀಟಿಂಗಾಗಿ. ಅದರಲ್ಲೇ ಮುಖ್ಯಮಂತ್ರಿ ನಮ್ಮ ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿ ನಮ್ಮ ವಿಜೇಂದ್ರ ಅವರು ಅವರಿದ್ದಾರೆ ಅಂತೇಳಿ. ಆದರೆ ಶಾ ಅವರು ಒಪ್ಪಿಲ್ಲ ಅಂಥೇಳಿ ಒಂದು ಮಾತನ್ನು ಹೇಳಿದರು. ಇದು ನಿಶ್ಚಿತವಾಗಿ ನಡೆದದನ ಅನ್ನೋದು ಇನ್ನೂ ಖಚಿತತೆ ಇಲ್ಲ. ಅವ್ರ ಮೊದಲು ಖಚಿತ ಅಂತ ಹೇಳ್ತಾ ಇದ್ದಾರೆ, ಆದರೆ ಇನ್ನೂ ಖಚಿತತೆ ಇಲ್ಲ. ಮತ್ತು ಹಿಂದಿನ ಇತಿಹಾಸ ನೋಡಿದಾಗ ಸಹಜವಾಗಿ ಯಡಿಯೂರಪ್ಪರವರು, ವಿಶೇಷವಾಗಿ